ರಾಜ್ಯದಲ್ಲಿ ಮತ್ತೆ ಬಿಟ್ಕಾಯಿನ್ ಬೆಂಕಿ ಹೊತ್ಕೊಂಡಿದೆ. ಪ್ರಕರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ನಲಪಾಡ್ ಮನೆ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಮತ್ತೊಂದೆಡೆ ಕೇಂದ್ರದ ಮಾಜಿ ಸಚಿವರ ಮೊಮ್ಮಗನ ಕೊರಳಿಗೂ ಬಿಟ್ಕಾಯಿನ್ ಕೇಸ್ ಉರುಳಾಗಿದೆ. ಹಾಗಾದ್ರೆ ನಲಪಾಡ್ಗೂ ಹ್ಯಾಕರ್ ಶ್ರೀಕಿಗೂ ಏನು ನಂಟು? ಏನಿದು ಆ 10 ಲಕ್ಷದ ಸೀಕ್ರೆಟ್? ಆ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಬಿಟ್ಕಾಯಿನ್ ಹಗರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಶಾಸಕ ಹ್ಯಾರಿಸ್ ಮನೆ ಮೇಲೆ ದಾಳಿಯನ್ನ ಮಾಡಿ ಶೋಧ ಕೈಗೊಂಡಿದ್ದಾರೆ. ಒಟ್ಟು ನಗರದಲ್ಲಿ 12 ಕಡೆಗಳಲ್ಲಿ ಈ ಒಂದು ದಾಳಿ ಆಗಿದ್ದು ಎಲ್ಲ ಕಡೆ ಈಗ ಇಡಿ ಅಧಿಕಾರಿಗಳು ಕೂಡ ಶೋಧವನ್ನು ಕೈಗೊಂಡು ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ದಾಳಿ ಆಗಿದೆ ಮತ್ತೆ ಏನೆಲ್ಲ ಪತ್ತೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಬಿಟ್ಕಾಯಿನ್ ಹಗರಣ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಪ್ರಕರಣ ಸಂಬಂಧ ಈಗ ಇಡಿ ಅಧಿಕಾರಿಗಳು ಕೂಡ ಇಂದು ಬೆಳಗ್ಗೆ ಶಾಸಕ ಹ್ಯಾರಿಸ್ ಮನೆ ಮೇಲೆ ದಾಳಿಯನ್ನು ಮಾಡಿ ಶೋಧ ಕೈಗೊಂಡಿದ್ದಾರೆ. ಅಶೋಕನಗರದಲ್ಲಿರುವಂತಹ ಶಾಸಕ ಹ್ಯಾರಿಸ್ ಮನೆ ಮೇಲೆ ಈಗಾಗಲೇ 12ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದ್ದು ಕಡತಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಶ್ರೀಕಿ ಜೊತೆ ಮೊಹಮ್ಮದ್ ನಲ್ಪಾಡ್ ಒಂದು ಸಂಪರ್ಕ ಇರೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವ ಸಲುವಾಗಿ ಈಗ ಈ ದಾಳಿಯನ್ನ ಇಡಿ ಅಧಿಕಾರಿಗಳು ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಮತ್ತೆ ಈ ಒಂದು ಪ್ರಕರಣ ಏನಿದೆ ಇದು ಬಿಟ್ಕಾಯಿನ್ ಪ್ರಕರಣ 2021ರಲ್ಲಿ ಮೊದಲು ಸಿಸಿಬಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಬಳಿಕ ಸಿಸಿಬಿ ಪೊಲೀಸರಿಂದ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದಂತ ಇಡಿ ಅಧಿಕಾರಿಗಳು ಇದರ ಬಗ್ಗೆ ಒಂದು ECIR ಅನ್ನು ದಾಖಲು ಮಾಡಿಕೊಂಡು ಅವರು ಕೂಡ ತನಿಖೆಯನ್ನು ಆರಂಭ ಮಾಡಿದ್ರು. ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳ ತಂಡ ಕೂಡ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಅವರು ಕೂಡ ಇದರ ತನಿಖೆಯನ್ನು ಕೈಗೊಂಡಿರ್ತಾರೆ. ಬಳಿಕ CIDಯಲ್ಲಿ ಕೂಡ ಪ್ರಮುಖ ಆರೋಪಿ ಶ್ರೀಕಿಯನ್ನು ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲು ಏನು ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಅನ್ನು ಕೂಡ ಕೊಟ್ಟು ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ. ಬಳಿಕ ಈ ಒಂದು ಪ್ರಕರಣದ ತನಿಖೆ ಈಗ ಇಡಿಯಿಂದಲೂ ಕೂಡ ನಡೀತಾ ಇರೋದು. ಸುದೀರ್ಘವಾದ ತನಿಖೆ ಬಳಿಕ ಈಗ ಈ ಒಂದು ದಾಳಿಯನ್ನು ಕೂಡ ಇಡಿ ಅಧಿಕಾರಿಗಳು ಕೈಗೊಂಡಿದ್ದು ಶಾಸಕ ಹ್ಯಾರಿಸ್ ಮನೆಯಲ್ಲಿ ಶೋಧ ಮಾಡುವಂಥ ಸಲುವಾಗಿ ಈಗ 12ಕ್ಕೂ ಹೆಚ್ಚು ಅಧಿಕಾರಿಗಳು ಅವರ ಮನೆಯಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನಲ್ಲಿ ಒಟ್ಟು 12ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿರುವಂಥದ್ದು. ಎಲ್ಲ ಕಡೆ ಕೂಡ ಈ ಒಂದು ಏನು ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಮತ್ತು ಬ್ಯಾಂಕ್ ವ್ಯವಹಾರ ಇರ್ಬೋದು ಮತ್ತು ಬೇರೆ ಬೇರೆ ಒಂದು ಕಡತಗಳನ್ನು ಪರಿಶೀಲನೆ ಮಾಡುವಂಥ ಸಲುವಾಗಿ ಈ ಒಂದು ದಾಳಿಯನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿ ನಡೆದಿದ್ದು ಏನು ನಾನಾ ಕಡೆಗಳಲ್ಲಿ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಬಿಟ್ಕಾಯಿನ್ ಹಗರಣ ಬಗ್ಗೆ ಇಡಿ ತನಿಖೆ ಮುಂದುವರೆದಿದೆ. ಹಾಗಾದರೆ ಶ್ರೀಕಿ ಮತ್ತೆ ಮೊಹಮ್ಮದ್ ನಲ್ಪಾಡ್ ನಡುವಿನ ನಂಟು ಎಂಥದ್ದು ಅನ್ನೋದ್ರ ಬಗ್ಗೆ ಮಂಜುನಾಥ್ ಆರ್ಯ ಹೇಳ್ತಾರೆ, ನೋಡೋಣ. ಇವತ್ತು ನಲ್ಪಾಡ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಒಂದು ಪ್ರಮುಖವಾದಂಥ ರೀಸನ್ ಅಂತಂದರೆ ಅದು ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ. ಹಾಗಾದರೆ ನಲ್ಪಾಡ್ ಹಾಗೂ ಶ್ರೀಕಿಗಿರುವಂತಹ ಲಿಂಕ್ ಏನು, ಅವರಿಬ್ಬರ ನಡುವೆ ಇದ್ದಂತಹ ಸಂಬಂಧವಾದರೂ ಏನು ಅನ್ನುವಂಥದ್ದನ್ನ ಹೇಳ್ತೀವಿ ಕೇಳಿ. ಇವತ್ತು ನಲ್ಪಾಡ್ ಮನೆಯ ಮೇಲೆ ಇಡಿ ದಾಳಿ ಮಾಡೋದಕ್ಕೆ ಆ ಒಂದು ಪ್ರಕರಣವೇ ಮೂಲ ಕಾರಣ. 2020ರಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಯಶೋಧಾ ದೇವಿ ಎನ್ನುವಂತಹ ಒಂದು ಮಹಿಳೆ ದೂರನ್ನು ಕೊಡ್ತಾರೆ. ಶ್ರೀಕಿ ಆ್ಯಂಡ್ ಗ್ಯಾಂಗ್ ಹಣವನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ತಾರೆ, ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಆಕೆ ದೂರನ್ನು ಕೊಡ್ತಾಳೆ. ಆ ಒಂದು ದೂರನ್ನು ದಾಖಲು ಮಾಡಿಕೊಂಡಿದ್ದಂತಹ ಅಶೋಕ್ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀಕಿಯನ್ನು ಕೂಡ ಅಷ್ಟೇ ಇಂಟ್ರಾಗೇಷನ್ಗೆ ಒಳಪಡಿಸ್ತಾರೆ. ಆಗಲೇ ಗೊತ್ತಾಗುತ್ತೆ ನೋಡಿ ಈ ಒಂದು ಬಿಟ್ಕಾಯಿನ್ಗಳ ಒಂದು ಮೂಲದ ಬಗ್ಗೆ. ಅವತ್ತು ಇನ್ವೆಸ್ಟಿಗೇಷನ್ ಮಾಡಿದಂತಹ ಅಶೋಕ್ ನಗರ ಪೊಲೀಸರು ಶ್ರೀಕಿ ಆಗಿರ್ಬೋದು, ಶ್ರೀಕಿಯ ಜೊತೆ ಇನ್ನಿಬ್ಬರು ವ್ಯಕ್ತಿಗಳನ್ನು ಕೂಡ ಅಷ್ಟೇ ಇಂಟ್ರಾಗೇಷನ್ ಮಾಡ್ತಾರೆ. ಯಾವಾಗ ಬಿಟ್ಕಾಯಿನ್ಗಳ ಜೊತೆಗೆ ಇವರು ಸರ್ಕಾರಿ ವೆಬ್ಸೈಟ್ಗಳನ್ನು ಕೂಡ ಅಷ್ಟೇ ಹ್ಯಾಕ್ ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಗೊತ್ತಾಗುತ್ತೋ ಇಮಿಡಿಯೇಟಾಗಿ ಗೌರ್ಮೆಂಟ್ ಕೂಡ ಅಷ್ಟೇ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳುತ್ತೆ. ಯಾಕಂದರೆ ಇದು ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಿದ್ದಂತಹ ಗ್ಯಾಂಗ ಅನ್ನುವಂಥ ಒಂದು ಅನುಮಾನ ಕೂಡ ಶುರುವಾಗುತ್ತೆ. ಇದೇ ಕಾರಣಕ್ಕೋಸ್ಕರ ತನಿಖೆಯನ್ನು SITಗೆ ಗೌರ್ಮೆಂಟ್ ಕೊಡುತ್ತೆ. SITಗೆ ಬಂದಂಥ ಸಂದರ್ಭದಲ್ಲಿ ಅವತ್ತು ನಲ್ಪಾಡ್ ಹೆಸರು ಕೂಡ ಅಷ್ಟೇ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗುತ್ತೆ.
ಅವತ್ತು ಶ್ರೀಕಿಗೂ ಈ ನಲ್ಪಾಡ್ಗೂ ಏನು ಸಂಬಂಧ ಅಂತ ಇನ್ವೆಸ್ಟಿಗೇಷನ್ ಮಾಡಿದಂತಹ ವೇಳೆಯಲ್ಲಿ ನಲ್ಪಾಡ್ ಸಹೋದರ ಉಮರ್ ನಲ್ಪಾಡ್ನ ಕ್ಲಾಸ್ಮೇಟ್ ಆ ಒಂದು ಶ್ರೀಕಿ ಆಗಿರ್ತಾನೆ. ಇದೇ ಕಾರಣಕ್ಕೋಸ್ಕರ ನಲ್ಪಾಡ್ಗೂ ಕೂಡ ಅಷ್ಟೇ ಶ್ರೀಕಿ ಪರಿಚಯ ಆಗಿರುತ್ತೆ. ಪರಿಚಯ ಆದಂತಹ ಬಳಿಕ ಈ ಒಂದು ಬಿಟ್ಕಾಯಿನ್ ಹ್ಯಾಕ್ ಮಾಡುವಂತಹ ಒಂದು ಟೀಮ್ನಲ್ಲಿ ಇವರು ಕೂಡ ಅಷ್ಟೇ ಇದ್ದರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಅಷ್ಟೇ ಅವತ್ತಿನ SITಗೆ ಸಿಗುತ್ತೆ. ಇದಾದಂತಹ ಬಳಿಕ ಶ್ರೀಕಿ ಕೂಡ ಅಷ್ಟೇ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿಕೊಂಡು ಅದನ್ನು ಬಾಂಬೆ ಮೂಲದ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ. ಆ ಒಂದು ಬಾಂಬೆ ಮೂಲದ ವ್ಯಕ್ತಿ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣದಲ್ಲಿ 10 ಲಕ್ಷ ರೂಪಾಯಿ ಹಣವನ್ನು ಈ ನಲ್ಪಾಡ್ ಅಕೌಂಟ್ಗೂ ಕೂಡ ಅಷ್ಟೇ ಅವರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಟ್ರಾನ್ಸ್ಫರ್ ಮಾಡಿದಂತಹ ವೇಳೆಯಲ್ಲಿ SIT ಅವರು ನಲ್ಪಾಡ್ಗೆ ವಿಚಾರಣೆ ಕರೀತಾರೆ. ವಿಚಾರಣೆ ಕರೆದು ಇಂಟ್ರಾಗೇಷನ್ ಮಾಡಿದಂತಹ ವೇಳೆಯಲ್ಲಿ ಹೌದು ಆ 10 ಲಕ್ಷ ರೂಪಾಯಿ ರಿಕವರಿ ಹಣವನ್ನು ನಾನು ವಾಪಸ್ ಕೊಡ್ತೀನಿ ಅಂತಲೂ ಕೂಡ ಅಷ್ಟೇ ಅವತ್ತು ನಲ್ಪಾಡ್ ಸ್ಟೇಟ್ಮೆಂಟನ್ನು ದಾಖಲು ಮಾಡಿರ್ತಾರೆ. ಆದರೂ ಇದುವರೆಗೂ ಕೂಡ ಆ ಒಂದು ಹಣವನ್ನು ವಾಪಸ್ ಕೊಟ್ಟಿರಲ್ಲ. ಬದಲಾಗಿ SIT ಅವರು ಕೂಡ ಅಷ್ಟೇ ಚಾರ್ಜ್ ಶೀಟನ್ನು ಕೂಡ ಅಷ್ಟೇ ಮೆನ್ಷನ್ ಮಾಡಿರಲ್ಲ, ಜೊತೆಗೆ ಚಾರ್ಜ್ ಶೀಟನ್ನು ಕೂಡ ಅಷ್ಟೇ ಕೋರ್ಟ್ಗೆ ಸಬ್ಮಿಟ್ ಮಾಡಿರಲ್ಲ. ಇದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಯಾಕಂದರೆ ಅವರ ತಂದೆ ಹ್ಯಾರಿಸ್ ಅವರು ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರು. ಅವರ ಪ್ರಭಾವದಿಂದಲೇ ಇವರು ಚಾರ್ಜ್ ಶೀಟನ್ನು ಹಾಕೋದಕ್ಕೆ ಮೀನಾಮೇಷವನ್ನು ಮಾಡಿದ್ರ ಅಥವಾ ನಲ್ಪಾಡ್ ಅವರನ್ನು ಒಂದು ಆರೋಪಿಗಳ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಹಿಂದೇಟ್ ಹಾಕಿದ್ರ ಒಂದಷ್ಟು ಅನುಮಾನಗಳು ಕೂಡ ಅಷ್ಟೇ ಮೂಡ್ತಾ ಇತ್ತು. ಇದಾದಂತಹ ಬಳಿಕ ಶ್ರೀಕಿ ಯಾವುದೇ ಒಂದು ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಯಾವುದೇ ಹ್ಯಾಕ್ ಮಾಡಿದ್ರೂ ಕೂಡ ಅಷ್ಟೇ ನಲ್ಪಾಡ್ ಹೆಸರು ಕೇಳ್ತಾನೆ ಬರ್ತಿತ್ತು. ಇದೇ ನಿಟ್ಟಿನಲ್ಲೂ ಕೂಡ ಅಷ್ಟೇ ನಲ್ಪಾಡ್ನ ಮೇಲೆ ಅವತ್ತು CCB ಪೊಲೀಸರು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಇದಾದ ಬಳಿಕ SIT ಇಂಟ್ರಾಗೇಷನ್ ಮಾಡುತ್ತೆ. ಆದರೆ 4-5 ವರ್ಷಗಳ ಕಾಲ CCBಯಲ್ಲಿ ಏನೆಲ್ಲ ಇಂಟ್ರಾಗೇಷನ್ ಆಗಿತ್ತು ಅದರ ಒಂದು ಮೂಲ ದಾಖಲೆಗಳನ್ನು ಪಡ್ಕೊಂಡಂತಹ ED ಅಧಿಕಾರಿಗಳೆಲ್ಲವನ್ನೂ ಕೂಡ ವೆರಿಫೈ ಮಾಡಿಕೊಂಡೇ ಬರ್ತಾ ಇತ್ತು. ಆ ಒಂದು ವೆರಿಫೈ ಮಾಡ್ಕೊಂಡಿದ್ದಾದಂಥ ಬಳಿಕ ಇವತ್ತು ನಲ್ಪಾಡ್ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಜೊತೆಗೆ ಶ್ರೀಕಿ ಆಗಿರ್ಬೋದು, ಈ ಎಲ್ಲ ಸೇರಿದಂತೆ ಒಟ್ಟು 17 ಕಡೆಗಳಲ್ಲಿ ದಾಳಿಯನ್ನು ಮುಂದುವರಿಸಿದ್ದಾರೆ. ನಲ್ಪಾಡ್ ಹಾಗೂ ಶ್ರೀಕಿ ಮನೆ ಮೇಲೆ ಮಾತ್ರ ಇವತ್ತು ED ಅಧಿಕಾರಿಗಳು ದಾಳಿಯನ್ನು ಮಾಡಿಲ್ಲ. ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ರೆಹಮಾನ್ ಖಾನ್ ಅವರ ಮೊಮ್ಮಗನ ಮನೆ ಮೇಲೆಯೂ ಕೂಡ ಅಷ್ಟೇ ED ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಹಾಗಾದರೆ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗನಿಗೂ ನಲ್ಪಾಡ್ಗೂ ಮತ್ತು ಶ್ರೀಕಿಗೂ ಈ 3 ಜನರಕ್ಕಿರುವಂತಹ ಸಂಬಂಧ ಏನು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹೇಳ್ತಾರೆ. ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ರೂವಾರಿ ಶ್ರೀಕಿ ಜೊತೆ ನಲ್ಪಾಡ್ ಸಂಬಂಧ ಏನು ಅಂತ ಗೊತ್ತಾಯ್ತು. ಆದ್ರೆ ಈ ಪ್ರಕರಣದಲ್ಲಿ ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗನ ಪಾತ್ರ ಏನು? ನಲ್ಪಾಡ್ ಜೊತೆ ಬಿಸ್ನೆಸ್ ಮಾಡಿದ್ದೇ ಈ ಪ್ರಕರಣಕ್ಕೆ ಮುಳುವಾಯ್ತಾ? ಈ ಕುರಿತಾದಂತ ರಿಪೋರ್ಟ್ ಇಲ್ಲಿದೆ. ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ SIT ಸೇರಿದಂತೆ ವಿವಿಧ ತನಿಖಾ ತಂಡದಿಂದ ತನಿಖೆಯಾಗಿದೆ. ತನಿಖಾ ವರದಿ ಕೂಡ ಸಲ್ಲಿಕೆ ಆಗಿದೆ. 2021ರಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದು ನಗರದಲ್ಲಿರುವಂತಹ 17 ಕಡೆಗೆ ದಾಳಿ ಮಾಡಲಾಗಿದೆ. ನಲ್ಪಾಡ್ ಮನೆ ಸೇರಿದಂತೆ ಅದಕ್ಕೆ ಸಂಬಂಧಿಸಿದಂತ ಯಾರ್ಯಾರಿದ್ದಾರೆ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿಯಾಗಿರೋದು. ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ಕೇಂದ್ರದ ಮಾಜಿ ಸಚಿವರಾದಂಥ ರೆಹಮಾನ್ ಖಾನ್ ಅವರ ಮೊಮ್ಮಗ ವಾಸ ಇರುವಂತ ಈ ನಿವಾಸದಲ್ಲೂ ಕೂಡ ಬೆಳಿಗ್ಗೆ 7 ಗಂಟೆಗೆ 2 ವೆಹಿಕಲ್ಗಳಲ್ಲಿ ಆಗಮಿಸಿದಂಥ 6ಕ್ಕೂ ಹೆಚ್ಚು ED ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಲ್ಪಾಡ್ಗೂ ಮತ್ತು ಈ ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗನಿಗೂ ಏನು ಸಂಬಂಧ? ಈ ಪ್ರಕರಣದಲ್ಲಿ ಬಹಳ ಪ್ರಮುಖ ವಿಚಾರ ಅಂತಂದ್ರೆ ನಲ್ಪಾಡ್ ಜೊತೆಗಿರುವಂತ ಈ ಇನ್ನು ಮೊಮ್ಮಗ ಎಂದ್ರೆ ರೆಹಮಾನ್ ಖಾನ್ ಮೊಮ್ಮಗ, ಇವರಿಬ್ಬರು ಕೂಡ ಆತ್ಮೀಯ ಸ್ನೇಹಿತರು, ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಪರಿಶೀಲನೆ ಆಗ್ತಾ ಇರೋದು. ಖುದ್ದು ಮನೆಯಲ್ಲಿ ಈಗ ರೆಹಮಾನ್ ಖಾನ್ ಅವರ ಮೊಮ್ಮಗ ಮೊಹಮ್ಮದ್ ಹಕೀಬ್ ಕೂಡ ಇದ್ದಾನೆ. ಮೊಹಮ್ಮದ್ ಹಕೀಬ್ ಮಾಹಿತಿಯನ್ನು ಕೂಡ ED ಅಧಿಕಾರಿಗಳು ಪಡಿತಾ ಇದ್ದಾರೆ. ಈ ಮೊದಲು ಬಿಟ್ಕಾಯಿನ್ ಪ್ರಕರಣದ ಸಂಬಂಧಿಸಿದಂತೆ ಶ್ರೀಕಿ ಜೊತೆಗೆ ಸ್ನೇಹವನ್ನು ಕೂಡ ಬೆಳೆಸಿದ್ರು. ನಲ್ಪಾಡ್ ಮಾತ್ರ ಅಲ್ಲ, ನಲ್ಪಾಡ್ ಜೊತೆಗೆ ಇದ್ದಂಥ ಈ ಹಕೀಬ್ ಅನ್ನುವಂಥವರು ಕೂಡ ಸ್ನೇಹವನ್ನು ಬೆಳೆಸಿದ್ರು, ಬಿಸ್ನೆಸ್ ಕೂಡ ಮಾಡಿದ್ರು. ಬಿಸ್ನೆಸ್ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರು ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಈಗ ವಿಚಾರಣೆಯ ರೀತಿಯಾಗಿ ಮಾಹಿತಿಗಳನ್ನು ಕೇಳ್ತಾ ಇರೋದು. ED ಯೂಶಲಿ ದಾಳಿ ಮಾಡೋದು ಕೋಟ್ಯಂತರ ರೂಪಾಯಿ ಏನಾದರೂ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದ್ರೆ ಅಥವಾ ಸರ್ಕಾರಕ್ಕೆ ವಂಚನೆ ರೀತಿ ಏನಾದರೂ ಆಗಿದ್ರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ED ಎಂಟರ್ ಆಗುತ್ತೆ. ಅದೇ ರೀತಿಯಾಗಿ 17 ಕಡೆಗೆ ಏನು ದಾಳಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಲ್ಪಾಡ್ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡಿದ್ರ, ಆ ಬಿಸ್ನೆಸ್ ಮಾಡುವಂಥ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ನಿಂದ ಬಂದಂಥ ಹಣವನ್ನು ಯೂಸ್ ಏನಾದರೂ ಮಾಡಿದ್ರ, ಈ ಎಲ್ಲ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ED ಅಧಿಕಾರಿಗಳು
ಪ್ರತಿಯೊಂದು ದಾಖಲೆಗಳನ್ನು ಹಿಡ್ಕೊಂಡು ಹಣ ವರ್ಗಾವಣೆ ಎಲ್ಲೆಲ್ಲಾಗಿದೆ ಆ ಕುರಿತಾದಂಥ ಮಾಹಿತಿಯನ್ನು ಕೇಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೀಗ ನಲಪಾಡ್ ಜೊತೆಗೆ ಹಕೀಬ್ ಬಿಸ್ನೆಸ್ ಮಾಡಿರೋದೇ ಆ ಕುರಿತಾದಂಥ ಟ್ರಾನ್ಸಾಕ್ಷನ್ ಅವುಗಳೆಲ್ಲವನ್ನು ಕೂಡ ಕ್ರಾಸ್ ಚೆಕ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಡಿ ದಾಳಿ ಕುರಿತು ರಾಜಕೀಯ ನಾಯಕರು ಏನೆಲ್ಲ ಪ್ರತಿಕ್ರಿಯೆ ಕೊಟ್ಟರು, ಈ ಕುರಿತಾದಂಥ ರಿಪೋರ್ಟ್ ಕಾರ್ತಿಕ್ ಕಡೆಯಿಂದ. ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಮಾಡ್ತಿದ್ದಂತೆ ರಾಜಕೀಯ ಜಟಾಪಟಿಯೂ ಕೂಡ ಶುರುವಾಗಿದೆ. ಬಿಜೆಪಿ ನಾಯಕರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಆರೋಪ ಮಾಡ್ತಿದ್ರೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇಡಿಯನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ನಡುವಿನ ವಾಗ್ಯುದ್ಧ ಹೇಗಿತ್ತು ತೋರಿಸ್ತೇವೆ ನೋಡಿ. ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ. ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಮಾಡಿರೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಡಿ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಇಡಿ ದಾಳಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಲವು ಪ್ರಶ್ನೆಯನ್ನು ಎತ್ತಿದ್ದಾರೆ. ರೇಡ್ ಮಾಡೋದೇ ಆದರೆ ಬಿಜೆಪಿಯ ದೊಡ್ಡವರ ಮನೆಗೂ ರೇಡ್ ಆಗಬೇಕಿತ್ತಲ್ಲ. ಪ್ರಕರಣ ನಡೆದಾಗ ಯಾರು ಗೃಹ ಸಚಿವರಿದ್ದರು, ಅವರೆಲ್ಲರ ಮೇಲೆಯೂ ದಾಳಿ ಮಾಡಬೇಕಲ್ವಾ ಎಂದಿರೋ ಖರ್ಗೆ ಐಟಿ, ಇಡಿ, ಸಿಬಿಐ ಎಲ್ಲವೂ ಕೇಂದ್ರದ ಕೈಗೊಂಬೆಯಾಗಿದ್ದು ಪೊಲಿಟಿಕಲ್ ಟೂಲ್ ಆಗಿ ಬಳಸ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಬಟ್ ಇದು ಐಟಿ, ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ ಅವ್ರ ಸ್ಪಷ್ಟ ಅವರ ಇಡಿ ಅವ್ರು ಹೇಳಬೇಕಲ್ಲ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಐಟಿ, ಇಡಿ, ಸಿಬಿಐ ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದು ಮೊದಲನೇ ಬಾರಿ ನಾ ಆಗ್ತಾ ಇರೋದು ಹೇಳಿ. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇನ್ನು ಬಿಜೆಪಿ ನಾಯಕರು ಇಡಿ ದಾಳಿಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಮಾಹಿತಿ ಇಲ್ಲದೆ ಇಡಿ ರೇಡ್ ಮಾಡಲ್ಲ ಎಂದಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಮಾಡ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಇಡಿ ದಾಳಿಯನ್ನ ಲೇವಡಿ ಮಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದು 3 ವರ್ಷವಾದರೂ ಯಾಕೆ ಪ್ರಕರಣವನ್ನು ಕಾಂಗ್ರೆಸ್ ತನಿಖೆ ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಉಪ್ಪಿಂದ ನೀರು ಕುಡಿಬೇಕು ಅನ್ನೋದು ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ ಬಿಟ್ಕಾಯಿನ್ ಆಗಿದೆ, ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಕಳೆದ 15 ಗಂಟೆಗಳಿಂದಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. 17 ಪ್ಲೇಸ್ಗಳಲ್ಲಿಯೂ ಕೂಡ ಅಷ್ಟೇ ಮೂಲೆಯನ್ನು ಕೂಡ ಅಷ್ಟೇ ಜಾಲಾಡ್ತಾ ಇದ್ದಾರೆ.
ಕೇವಲ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಹಣ ವರ್ಗಾವಣೆ ಆಗಿದೆಯಾ ಅಥವಾ ರಾಜಕೀಯವಾಗಿ ಯಾವುದಾದ್ರು ಬೇರೆ ಸ್ಟೇಟಲ್ಲಿ ಆಗ್ತಿರುವಂಥ ಎಲೆಕ್ಷನ್ ರಿಲೇಟೆಡ್ ಆಗಿ ಏನಾದರೂ ಫಂಡನ್ನು ಕಳಿಸಿದಾರ ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದು, ನಾಳೆಯೂ ಕೂಡ ಅಷ್ಟೇ ದಾಳಿ ಮುಂದುವರಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.